ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಫಸ್ಟ್ ಟೈಮು ಜಿಮ್ಕಿ ಡಿಸೈನ್ ಹಾಕಿದಾಗ ತುಂಬ ಒಳ್ಳೆ ರೆಸ್ಪಾನ್ಸಿಬಲ್ ಕೊಟ್ಟಿದ್ದೀರಾ. ನಿಮ್ಮ ಕಾಮೆಂಟಿಗಂತೂ ಹೇಳಂಗಿಲ್ಲ, ತುಂಬಾ ಖುಷಿಯಾಗಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇವತ್ತು ಕೂಡ ಅದೇ ಜಿಮ್ಕಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಅಂತಂದರೆ ತುಂಬ ಪುಟ್ಟದಾಗಿರುವಂಥ ಜಿಮ್ಕಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅದು ಲೈಟ್ ವೆಯ್ಟ್ ಇರುವಂಥ ಮೈಸೂರು ಸಿಲ್ಕ್ ಸೀರೆಗೆ, ಬನಾರಸ್ ಸೀರೆಗೆ ಸೊ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಂಗೆ ಸ್ವಲ್ಪ ಇನ್ನೂ ಹೊಸ ಸ್ಟೈಲಲ್ಲಿ ಹಾಕಿದ್ದೀನಿ. ಹೊಸಬ್ರು ಕೂಡ ಟ್ರೈ ಮಾಡ್ಕೋಬೋದು ಈ ಒಂದು ಡಿಸೈನ್ನ. ಒಬ್ಬರು ಕಾಮೆಂಟಲ್ಲಿ ಕೇಳಿದ್ರು, ನಾವು ಸ್ವಲ್ಪ ಹೊಸಬ್ರು ನಮಗೆ ಅಷ್ಟೊಂದು ಹಾಕೋಕ್ಕೆ ಬರಲ್ಲ, ಇನ್ನೂ ಸ್ವಲ್ಪ ಕ್ಲಿಯರಾಗಿ ತೋರಿಸಿ ಅಂತ. ಬಟ್ ನನಗೆಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೋ ಅಷ್ಟು ನಾನು ಕ್ಲಿಯರಾಗಿ ತೋರಿಸ್ತೀನಿ. ಇಲ್ಲಿ ನೋಡಿ, ಸ್ವಲ್ಪ ಜುಮ್ಕಿಗಳನ್ನ ಮಾಡ್ಕೊಂಡಿದ್ದೀನಿ. ಕೆಳಗಿನ ಪಾಟ್ ಮಾತ್ರ ಮಾಡ್ತಾಯಿದ್ದೀನಿ ಈ ಒಂದು ಡಿಸೈನ್ಗೆ. ಮೇಲೆ ಏನು ರೌಂಡ್ ಶೇಪ್ ಇದೆಯೋ ಅದು ನಾನು ಮಾಡಲ್ಲ, ಅದನ್ನು ಕ್ರೋಶಾದಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋದು, ಹಾಗೆ ಕ್ರೋಶಾದಲ್ಲಿ ಒಂದು ಲೈನ್ ಹಾಕಿ ಈ ರೀತಿ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಫಸ್ಟ್ ಪುಟ್ಟದಾಗಿರುವಂಥ ಕೆಳಗಡೆ ಇರುವಂಥ ಬಾಡ್ಗ ಏನು ಕ್ಯಾಪ್ ಥರ ಏನಿದೆಯಲ್ಲ ಅದನ್ನು ಫಸ್ಟು ನಾವು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ನೋಡಿ, ಸ್ಯಾರಿ ಮ್ಯಾಚಿಂಗ್ ದಾರ, 2 ಕಲರು ದಾರಗಳನ್ನ ಇಲ್ಲಿ ನಾನು 6 ಎಳೆ ತೊಗೊಂಡಿದ್ದೀನಿ. ಆರೆಂಜ್ ಕಲರ್ ಕೂಡ 6 ಎಳೆ ತೊಗೊಂಡಿದ್ದೀನಿ, ಗ್ರೀನ್ ಕೂಡ 6 ಎಳೆ ದಾರ ತೊಗೊಂಡಿದ್ದೀನಿ, ಹಾಗೆ ಗೋಲ್ಡ್ ಕಲರ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ, ಹಾಗೆ ಕ್ಯಾಪ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಯಾಕೆ ಹಾಕಬೇಕು ಅಂತ ಹೋಗ್ತಾ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಅಟ್ಯಾಚ್ ಮಾಡೋದಕ್ಕೆ ಕಾಟನ್ ಥ್ರೆಡ್ಡು ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂತು 9 ತೊಗೊಂಡಿದ್ದೀನಿ. ಫಸ್ಟು 6 ಎಳೆ ದಾರ ಏನಿದೆಯಲ್ಲ ಇದನ್ನು ಈ ರೀತಿ ಇಟ್ಕೊಂಡ್ಬಿಟ್ಟು ನೀಡಲ್ ಏನಿದೆಯಲ್ಲ ಈ ರೀತಿ ತಿರ್ಸ್ಕೊಂಡು 1 2 ರೌಂಡನ್ನು ಈ ರೀತಿ ತಿರ್ಸ್ಕೊಂಡ್ಮೇಲೆ ನೋಡಿ, ಸ್ವಲ್ಪ ಈ ರೀತಿ ಇಟ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಈ ಉದ್ದ ಇರುವಂಥ ದಾರ, ವರ್ಕ್ ಮಾಡ್ಕೊಳ್ಳೋ ದಾರ ಏನಿದೆಯಲ್ಲ ಫಿಂಗರ್ಸಿಗೆ ಈ ರೀತಿ ಸುತ್ಕೊಂಡ್ಬಿಟ್ಟು ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಇದನ್ನು ಸ್ವಲ್ಪ ಹಾಗೆ ಇಲ್ಲಿ ಸುತ್ಕೊಂಡಿರುವಂಥ ಸ್ವಲ್ಪ ದಾರ ಏನಿದೆಯಲ್ಲ ಈ ರೀತಿ ಟೈಟಾಗಿ ಇಟ್ಕೊಂಡಿರಿ. ಸೊ ಇಟ್ಕೊಂಡ್ಮೇಲೆ ನೋಡಿ, ಈಗ ಮತ್ತೆ ನೀಡಲ್ ಮೇಲೆ ಈ ರೀತಿ ದಾರನ ಸುತ್ಕೊಂಡು ಚೈನ್ ಥರ ಈ ರೀತಿ ತೊಗೋಬೇಕು. ನೋಡಿ, ಈ ರೀತಿ ಚೈನ್ಗಳನ್ನ ಹಾಕೋಬೇಕು. 1 ಚೈನ್ ಹಾಕಿದ ಮೇಲೆ 2 3 4 5 6 7 ಚೈನ್ಗಳನ್ನ ಹಾಕಿದ್ದೀನಿ. 7 ಚೈನ್ಸ್ಗಳನ್ನ ಹಾಕೋಬೇಕು. ಸೊ ಈ ಥರ ರೌಂಡ್ ಶೇಪ್ ಚೈನ್ ಏನು ಹಾಕಿದ್ದೀವಲ್ವ ಇದ್ರ ಒಳಗಡೆ ಒಂದು ಸತಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಫಸ್ಟ್ ಇಲ್ಲಿ ಕೂಡ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಚೈನ್ ಹಾಕೋರಿಗೆ ಸ್ವಲ್ಪ ಲೂಸ್ ಅನಿಸುತ್ತೆ ಅಷ್ಟೇ, ಆಮೇಲೆ ಇದು ಟೈಟಾಗಿ ನಿಮಗೆ ಕುಂತ್ಕೊಳ್ಳುತ್ತೆ. ಈ ರೀತಿ ಒಂದು ಸತಿ ಲಾಕನ್ನು ಹಾಕಿದ ಮೇಲೆ ನೋಡಿ, ಈಗ 1 ಚೈನ್ 2 ಚೈನ್ 3 ಚೈನ ಹಾಕ್ಕೊತಾ ಇದ್ದೀನಿ. ಫಸ್ಟು ಜುಮ್ಕಿ ಥರ ತೋರಿಸಿದಲ್ಲಿ ಇಲ್ಲಿ ನಾನು ಹಾಫ್ ಡಬಲ್ ಕ್ರೋಶನ ಅಂದರೆ ಚೈನ್ ಥರ ಡಬಲ್ ಕ್ರೋಶನ ಮಾಡಿಕೊಂಡು ತ್ರಿಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಬಟ್ ಇದು ಆ ಥರ ಏನಿಲ್ಲ, ಡೈರೆಕ್ಟಾಗಿ ನಾನಿಲ್ಲಿ ತ್ರಿಬಲ್ ಕ್ರೋಶೆ ಕಂಬನ ಈ ಚೈನ್ಗೆ ವರ್ಕ್ ಮಾಡ್ಕೊತಾ ಇದ್ದೀನಿ. ಬಿಗಿನರ್ಸಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಮೆಥಡಲ್ಲಿ ಟ್ರೈ ಮಾಡಿದ್ದೀನಿ. ಸೊ ನಿಮಗೂ ಕೂಡ ಈ ಥರ ಟ್ರೈ ಮಾಡಿ, ಅದಕ್ಕಿಂತ ಇದು ತುಂಬ ಈಸಿಯಾಗಿದೆ. ಈ ರೀತಿ 3 ಚೈನ್ಗಳನ್ನ ಹಾಕಿದ ಮೇಲೆ ನೋಡಿ, ನೀಡಲ್ ಮೇಲೆ ಮತ್ತೆ 2 ಬರಿ ದಾರ ಸುತ್ಕೋಬೇಕು. 2 ಬರಿ ದಾರನ ಸುತ್ತಕೊಂಡು ಇಲ್ಲಿ ಏನು ರಿಂಗ್ ಥರ ಇದಾಗಿದೆಯಲ್ವ ಚೈನು, ಈ ಚೈನ್ ಒಳಗಡೆ ಮತ್ತೆ ನೀಡಲ್ ಹಾಕಿ ದಾರನ ತಂದು 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ, ಮತ್ತು ಈಗ 2 ದಾರ ಇದೆ, ಈ 2 ದಾರನ 1 ಮಾಡ್ಕೊಳ್ಳಿ. ಅಂದರೆ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಏನು 3 ಚೈನ್ ಹಾಕಿದ್ದೀವೋ ಅದೇ ಲೆಂತಲ್ಲಿ ನೀವು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕಾಗತ್ತೆ. ಆವಾಗ ಜುಮ್ಕಿ ಕೆಳಗಡೆ ಪಾಟ್ ಏನಿದೆಯಲ್ಲ ಅದು ಪರ್ಫೆಕ್ಟಾಗಿ ನಿಮಗೆ ಬರುತ್ತೆ. ಈ ಸ್ಟಾರ್ಟಿಂಗ್ ಏನು 3 ಚೈನ್ ಇದೆಯಲ್ಲ ಈ ಕೌಂಟು ಬಿಟ್ಟು ನೀವು ತ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಇಲ್ಲೇನು ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡ್ಮೇಲೆ ನೋಡಿ, ಮತ್ತೆ ನೀಡಲ್ ಮೇಲೆ 2 ಬರಿ ದಾರನ ಸುತ್ಕೊಳ್ಳಿ. 2 ಬರಿ ದಾರನ ಸುತ್ತಕೊಂಡು ಮತ್ತೆ ಈ ಒಂದು ಚೈನಲ್ಲಿ ಹೋಗಿ ದಾರನ ತಂದು ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. 2ರಿಂದ 1 ಸರಿ ದಾರನ ಪಾಸ್ ಮಾಡ್ಕೋಬೇಕು, ಮತ್ತು 2ರಿಂದ 1 ಸರಿ, ಮತ್ತು ಈಗ 2ರಿಂದ 1 ಸರಿ, ಮತ್ತು ನೀಡಲ್ ಮೇಲೆ 2 ಬರಿ ದಾರ, ಮತ್ತು ಈ ಬಿಡ್ಸ್ ದಾರದಲ್ಲಿ ಹೋಗಿಬಿಟ್ಟು ಗ್ಯಾಪಲ್ಲಿ ಹೋಗಿ ಮತ್ತು ತ್ರಿಬಲ್ ಕ್ರೋಶೆ ಕಂಬ. ನೀವು ನೋಡಿ ಹಾಕ್ಕೊತ ಹೋಗ್ದಂಗಲ್ಲ ತುಂಬ ತ್ರಿಬಲ್ ಕ್ರೋಶೆ ಕಂಬಗಳು ಇದರಲ್ಲಿ ಹಿಡಿಯುತ್ತೆ. ಅಗಲವಾಗಿ ಬೇಕಿದ್ದರೆ ಮಾಡ್ಕೋಬೋದು, ಚಿಕ್ಕದಾಗಿ ಬೇಕಿದ್ದರೂ ಕೂಡ ನೀವು ಮಾಡ್ಕೋಬೋದು. ಬಟ್ ನಾನಿಲ್ಲಿ ಚಿಕ್ಕ ಸೈಜಲ್ಲಿ ಮಾಡ್ಕೊಳ್ಳೋದ್ರಿಂದ ಕೆಲವೊಂದಿಷ್ಟು ಕೌಂಟಲ್ಲಿ ನೀವು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಆವಾಗ ನಾವು ತೊಗೊಂಡಿರೋಂಥ ಕ್ಯಾಪ್ ಬೀಡ್ಸ್ ಏನಿದೆಯಲ್ಲ ಅದಕ್ಕೆ ಪರ್ಫೆಕ್ಟಾಗಿ ಅದು ಕುಂತ್ಕೊಳ್ಳುತ್ತೆ.
ಮತ್ತು ನೋಡಿ ನಾನು ತ್ರಿಬಲ್ ಕ್ರೋಶೆ ಕಂಬನ್ನು ಹಾಕ್ತಾಯಿದ್ದೀನಿ. ಸೊ ಮತ್ತು ನೀಡಲ್ ಮೇಲೆ ಎರಡೂವರೆ ದಾರ ಸುತ್ಕೋಬೇಕು. ಮತ್ತು ಈ ಒಂದು ರಿಂಗಲ್ಲಿ ಹೋಗಿಬಿಟ್ಟು ದಾರನ ತಂದು ಎರಡರಿಂದ ಒಂದು ಸರಿ, ಎರಡರಿಂದ ಒಂದು ಸರಿ ಮತ್ತು ಎರಡರಿಂದ ಒಂದು ಸರಿ ಈ ರೀತಿ ನಾನು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ, ನೀಟ್ ಫಿನಿಶಿಂಗ್ ಆಗಿ ಬರುತ್ತೆ. ಖಂಡಿತವಾಗ್ಲೂ ಸ್ವಲ್ಪ ಟ್ರೈ ಮಾಡಿ, ನಿಮಗೂ ಕೂಡ ಹೊಸಬ್ರಾಗಿದ್ದರೂ ಕೂಡ ಪರ್ಫೆಕ್ಟಾಗಿ ಈ ಒಂದು ಡಿಸೈನ್ ಅನ್ನೋದು ಬರುತ್ತೆ. ಈ ರೀತಿಯಾಗಿ ನಾನು 15 ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಫಸ್ಟ್ ಚೈನ್ ಏನಿದೆಯಲ್ಲ, ಈ 3 ಚೈನ್ನ ಬಿಟ್ಬಿಟ್ಟು 15 ತ್ರಿಬಲ್ ಕ್ರೋಶೆ ಕಂಬನ ಈ ಒಂದು ಗ್ಯಾಪಲ್ಲಿ ನಾನು ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ 15 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. 15 ಸಾಕು, 15ಗಿಂತ ಜಾಸ್ತಿ ಬೇಡ. 15 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಇಲ್ಲಿ ಸ್ಟಾರ್ಟಿಂಗ್ 3 ಚೈನ್ ಏನಿದೆಯಲ್ಲ ಅದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಕಂಬ ಏನು ವರ್ಕ್ ಮಾಡಿದ್ದೀವಲ್ವ, ಸೊ ಆ ಒಂದು ಮಿಡ್ಲಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈಗ ಇದನ್ನು ಒಟ್ಟಿಗೆ ಈ ರೀತಿ ಎರಡನ್ನೂ ಸೇರಿಸ್ಕೋಬೇಕು. ಸೊ ಈ ರೀತಿ ಕ್ಯಾಪ್ ಥರ ಬರುತ್ತೆ. 1, 2 ಅಥವಾ 3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. 2-3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಈ ಥ್ರೆಡನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ದಾರನ ಎಳ್ಕೊಂಬಿಡೋಣ. ಎಳ್ಕೊಂಬಿಟ್ಟು ಇದನ್ನು ಇಲ್ಲೇ ಗಮ್ ಪೇಸ್ಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೋದು. ಈಗಲೇ ಬೇಡ, ಯಾಕಂದರೆ ಸೆಕೆಂಡ್ ರೌಂಡು ಮೇಲೆ ಕಲರ್ ದಾರ ವರ್ಕ್ ಮಾಡಬೇಕಾದ್ರೆ ಗಮ್ ಅನ್ನೋದು ನಮಗೆ ಕೈಗೆ ಅಂಟಿಕೊಂಡು ನಮಗೆ ವರ್ಕ್ ಮಾಡೋದಕ್ಕೆ ಡಿಸ್ಟರ್ಬ್ ಆಗುತ್ತೆ. ಹಂಗಾಗಿ ಇದು ಎರಡನೇ ಸ್ಟೆಪ್ಪು ಕೂಡ ಕಂಪ್ಲೀಟಾಗಿ ಹಾಕಿದ ಮೇಲೆ ಎರಡನ್ನೂ ಕೂಡ ನೀವು ಗಮ್ಮಿಂದ ನೀವು ಪೇಸ್ಟ್ ಮಾಡ್ಕೋಬೋದು. ಇದು ದಾರ ಅಡ್ಡಿ ಬರುತ್ತೆ, ಹಾಗೇಗಿಂದ ಸ್ವಲ್ಪ ನಿಧಾನಕ್ಕಾಗಿ ಹಿಡ್ಕೊಂಡ್ಬಿಟ್ಟು ವರ್ಕ್ನ ಮಾಡ್ಕೊಳ್ಳಿ. ಇಲ್ಲಾಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಎಲ್ಲವೂ ಗ್ರೀನ್ ಕಲರ್ ವರ್ಕ್ ಮಾಡಿಕೊಂಡು ಆಮೇಲೆ ಬೇಕಿದ್ದರೆ ನೀವು ಗಮ್ ಹಾಕಿ ಅಂಟಿಸ್ಕೊಂಡು ಡ್ರೈ ಆದಮೇಲೆ ಮತ್ತು ಎರಡನೇ ಕಲರ್ ದಾರಲ್ಲಿ ವರ್ಕ್ ಕೂಡ ನೀವು ಮಾಡ್ಕೋಬೋದು. ಸೊ ನಿಮಗೆ ಯಾವ ರೀತಿ ಕಂಫರ್ಟ್ ಅನಿಸುತ್ತೋ ಆ ಒಂದು ಐಡಿದ ಮೇಲೆ ನೀವು ಮಾಡ್ಕೊಳ್ಳಿ. ಸೊ ಇಲ್ಲೇನು ನಾವು ಲಾಕ್ ಹಾಕಿದ್ದೀವಲ್ವ, ಇಲ್ಲಿ ನಿಮಗೆ ಚೈನ್ ಥರ ಕಾಣಿಸ್ತಾ ಇದೆ ನೋಡಿ. ಆ ಒಂದು ಚೈನಲ್ಲಿ ಮತ್ತೆ ನೀಡಲ್ನ ಹಾಕಿಬಿಟ್ಟು ಇಲ್ಲಿ ತೊಗೊಂಡಿರುವಂಥ ಆರೆಂಜ್ ಕಲರ್ ದಾರ ಏನಿದೆಯಲ್ಲ ಇದನ್ನು ಈ ರೀತಿ ಎಳ್ಕೊಂಡು, ಸೊ ಇಲ್ಲಿ ನಾವು ನಾಟ್ ಹಾಕಿರ್ತೀವಿ, ಇದೇನು ನಮಗೆ ಹೊರಗೆ ಬರುತ್ತೆ ಅನ್ನೋ ಪ್ರಾಬ್ಲಮ್ ಇರೋಲ್ಲ. ಸ್ವಲ್ಪ ದೊಡ್ಡದಾಗಿ ಗಂಟನ್ನು ಹಾಕ್ಕೊಂಡಿರಿ. ಸೊ ಈ ದಾರನೆಲ್ಲ ಈ ಥರದ ಈ ಬ್ಯಾಕ್ ಸೈಡ್ ಇಟ್ಕೊಂಡು ಇದನ್ನು ಲಾಕ್ ಮಾಡಿ ಮತ್ತು ಅದೇ ಪಾಯಿಂಟಲ್ಲೇ ಮತ್ತೆ ಒಂದು ಸತಿ ಲಾಕನ್ನು ಹಾಕ್ಕೊತಾ ಇದ್ದೀನಿ. ಸೊ ಯಾರಿಗೆಲ್ಲ ಮಣಿ ಬೇಡ ಅಂತಂದರೆ ಈ ರೀತಿ ಥ್ರೆಡ್ ವರ್ಕ್ನ ಮಾಡಿಕೊಂಡು ಜುಮ್ಕಿನ ಟ್ರೈ ಮಾಡಿ. ಇಲ್ಲ ನಮಗೆ ಮಣಿ ಇಷ್ಟ ಜುಮ್ಕಿಗೆ ಅನ್ನೋಂಗಿದ್ರೆ ಇಲ್ಲಿ ಏನು ನಾವು ಲಾಕ್ ಹಾಕಿ ಸ್ಟಾರ್ಟ್ ಮಾಡ್ತೀವಿ ನೋಡಿ, ಪ್ರತಿಯೊಂದಕ್ಕೂ ಒಂದೊಂದು ಬೀಡ್ಗಳನ್ನ ಹಾಕಿಬಿಟ್ಟು ಆ ವಿಡಿಯೋದಲ್ಲಿ ಏನು ತೋರಿಸಿದ್ನೋ ಅದೇ ಒಂದು ಮೆಥಡಲ್ಲಿ ಬೀಡ್ಸನ್ನ ನೀವು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಇಲ್ಲಿ ನಾನು ಮಣಿ ಹಾಕ್ತಾ ಇಲ್ಲ, ಅದಕ್ಕೆ ಕಾರಣ ಏನು ಮಾಡ್ತಾಯಿದ್ದೀನಿ, ಕೆಳಗಡೆ ಏನು ತ್ರಿಬಲ್ ಕ್ರೋಶೆ ಕಂಬ ಇದೆಯಲ್ವ, ಸೊ ಪ್ರತಿಯೊಂದು ಹೋಲ್ಸಲ್ಲಿ ನೀಡಲ್ನ ಹಾಕಿ ದಾರನ ತಂದು ಈ ರೀತಿ ಚೈನ್ ಟಿಚ್ಚನ್ನು ನಾನು ರೌಂಡಲ್ಲಿ ನಾನು ಹಾಕ್ತಾಯಿದ್ದೀನಿ. ಇದರಲ್ಲಿ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು ಬೇಡ, ಹಾಗೆ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಹೋಗಿಬಿಟ್ಟು ಈ ರೀತಿ ದಾರನ ತಂದು ಲಾಕ್ ಮಾಡ್ಕೊತ ಹೋಗ್ತಾಯಿದ್ದೀನಿ. ನಿಮಗೆ ಕಾಣಿಸ್ತಾ ಇರುತ್ತೆ ಮೇಲೆ ಒಂದು ಲೈನು ಚೈನ್ ಥರ. ಸೊ ಅಲ್ಲಿ ಯಾವುದೇ ಒಂದು ಸ್ಕಿಪ್ ಮಾಡ್ದಂಗೆ ಪ್ರತಿಯೊಂದು ಹೋಲಲ್ಲಿ ದಾರನ ತಂದು ಈ ರೀತಿ ಚೈನ್ ಥರ ನೀವು ಹಾಕ್ಕೊಂಡು ಹೋಗಬೇಕು. ಸೊ ರೌಂಡಾಗಿ ಈ ಒಂದು ಇದರಲ್ಲಿ ಏನು ಕೌಂಟ್ ಇಲ್ಲ, ಕೆಳಗಡೆ ಏನು ನಾವು 15 ಡಬಲ್ ಕ್ರೋಶೆ ಕಂಬನ ಮಾಡಿದ್ದೀವಲ್ವ ಪ್ರತಿಯೊಂದಕ್ಕೂ ಕೂಡ ನೀವು ಈ ರೀತಿ ಚೈನ್ ಥರ ನೀವು ಹಾಕ್ಕೊಂಡು ಹೋಗ್ಬಿಟ್ಟು ರೌಂಡಾಗಿ ಕವರ್ ಮಾಡ್ಕೋಬೇಕು. ಸೊ ರೌಂಡಾಗಿ ಈ ಒಂದು ರಿಂಗನ್ನು ಫಿಲ್ ಮಾಡಿದ್ದೀನಿ. ಈಗ ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ಏನು ಚೈನ್ ಇದೆಯಲ್ಲ ಅದರೊಳಗಡೆ ಕೂಡ ಅನಿಸುತ್ತೆ ದಾರನ ತಂದು ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಕಂಪ್ಲೀಟ್ ಆಗಿದ್ದು ಕ್ಯಾಪ್ಗೆ ಕವರ್ ಆಗಿದೆ. ಈಗ ಮತ್ತೆ 2-3 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಈ ಥ್ರೆಡನ್ನು ಕೂಡ ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ದಾರನ ಎಳ್ಕೊಂಡ್ಬಿಟ್ಟು ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಎರಡನ್ನೂ ಗಮ್ ಪೇಸ್ಟ್ ಮಾಡ್ಕೊಳ್ಳೋಣ. ಈ ರೀತಿ ಗಮ್ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ. ಸೊ ಪರವಾಗಿಲ್ಲ, ಇದನ್ನು ಇನ್ನೂ ಸ್ವಲ್ಪ ಕ್ಯಾಪ್ ಹಾಕೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ನೀಟಾಗಿ ಸ್ಟಿಕ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ ಏನಿದೆಯಲ್ಲ ಇದನ್ನು ಕಟ್ ಮಾಡ್ಕೊಂಡ್ಬಿಡಬೇಕು. ಈ ಥರ ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಇದನ್ನು ಉಲ್ಟಾ ಕಡೆ ಅಂದರೆ ಸೀದಾ ಕಡೆ ಕ್ಯಾಪನ್ನು ಈ ರೀತಿ ಡಿಸೈನ್ನ ಟರ್ನ್ ಮಾಡ್ಕೋಬೇಕು. ಈ ರೀತಿಯಾಗಿ ಕೆಳಗಡೆ ಇರೋ ಪಾಟ್ ಏನು ಜಿಮ್ಕಿ ಪಾಟ್ ಏನಿದೆಯಲ್ಲ ರೌಂಡಾಗಿ ಅದು ರೆಡಿ ಆಗುತ್ತೆ.
ಸೊ ನಾನು ಯಾಕೆ ಆ ಒಂದು ಕ್ಯಾಪ್ ಬೀಡ್ಸ್ನ ಹಾಕಿದೆ ಅಂದರೆ ನೋಡಿ, ಥ್ರೆಡ್ಡಿಂದ ಆಗೋಗಿದ್ರೆ ಈ ಥರ ಫೋಲ್ಡ್ ಆಗೋದು, ಮಡಚಿಟ್ಟಾಗ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ನೀಟಾಗಿ ರೌಂಡ್ ಶೇಪಲ್ಲಿ ಈ ಒಂದು ಜುಮ್ಕಿ ಅನ್ನೋದು ಕಾಣಲಿ ಅನ್ನೋಗೋಸ್ಕರನೇ ನಾನು ಈ ಒಂದು ಕ್ಯಾಪ್ ಅನ್ನೋದು ಇದರೊಳಗಡೆ ಹಾಕ್ತಾ ಇದ್ದೀನಿ. ಇದು ನಾನು ಹೇಳಿದ್ನಲ್ಲ ಆಪ್ಷನಲ್ ಅಂತ, ನಿಮಗೆ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ನಫ್ ಬೇಕೇ ಬೇಕು ಅಂತ ಏನಿಲ್ಲ. ಸೊ ಈ ರೀತಿ ಹಾಕೋದ್ರಿಂದ ಬೇಸ್ ಇರುತ್ತೆ, ಗ್ರಿಪ್ ಇರುತ್ತೆ ಅಂತೇಳಿ ನಾನು ಹಾಕಿದ್ದೀನಿ. ಸೊ ಈ ಥರ ಕ್ಯಾಪ್ ಬೀಡ್ಸ್ ಬಿಟ್ಟಿಟ್ಟು ಇದೇ ನೀಡಲ್ ಏನಿದೆಯಲ್ಲ, ಈ ನೀಡಲ್ನ ಈ ಹೋಲ್ ಒಳಗಡೆ ಹಾಕಿಬಿಟ್ಟು ಬ್ಯಾಕ್ ಸೈಡಿಂದ ಇದನ್ನು ನೀವು ಮೇಲೆ ತಿರ್ಸ್ಕೋಬೇಕು. ತಿರ್ಸ್ಕೊಂಡು ನೋಡಿ, ಇದನ್ನು ಈ ರೀತಿ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದಾಗ ಕೆಳಗಡೆ ಗಮ್ ಏನು ಹಾಕಿರುವಂಥ ಒಂದು ಇದೇನಿದೆಯಲ್ಲ ಅದೆಲ್ಲ ನಿಮಗೆ ಕ್ಯಾಪ್ಗೆ ನೀಟಾಗಿ ಒಂದು ಡಿಸೈನ್ ಅನ್ನೋದು ಕುಂತ್ಕೊಳ್ಳುತ್ತೆ. ನೀವು ಕೈಯಿಂದ ಟ್ವಿಸ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಶೇಪ್ ನೀಟಾಗಿ ಕೂಡೋವರೆಗೂ ನೀವು ಈ ರೀತಿ ಮಾಡ್ಕೊಳ್ಳಿ. ಬಟ್ ಈ ಹೋಲ್ ಮಾತ್ರ ಕರೆಕ್ಟಾಗಿ ಮೇಲೆ ಈ ರೀತಿ ಇರಬೇಕು. ಸೊ ಈ ರೀತಿ ಮಾಡಿಕೊಂಡು ನೀಡಲ್ನ ತೆಗೆದುಬಿಟ್ಟು ಇದನ್ನು ಸ್ವಲ್ಪ ಡ್ರೈ ಆಗೋಕ್ಕೆ ಕ್ಯಾಪನ್ನು ಬಿಟ್ಬಿಡಬೇಕು. ಸೊ ಈ ರೀತಿ ಕ್ಯಾಪ್ ಅನ್ನೋದು ರೆಡಿ ಆಗುತ್ತೆ. ಸೊ ನಾನು ಬಂದು ಈ ಒಂದು ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಸೀರೆಗೆ ಎಷ್ಟು ಬೇಕೋ ನೋಡ್ಕೊಂಬಿಟ್ಟು ಮಾಡ್ಕೊಳ್ಳಿ. ಸ್ವಲ್ಪ ಚಿಕ್ಕದಾಗಲಿ ಇದೆಯಲ್ವ, ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ರೆ ಆ ಸೀರೆಗೆ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ ಒಂದು ಐಡಿಯಾದಗೋಸ್ಕರ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಪುಟ್ಟದಾಗಿ ಬೇಕು ಅಂದರೆ ಈ ಡಿಸೈನ್ನ ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ಕೊಳ್ಳಿ. ಫಸ್ಟ್ ಮೆಥಡಲ್ಲಿ ಈ ರೀತಿ ಕ್ಯಾಪ್ಸ್ನ ರೆಡಿ ಮಾಡ್ಕೊಂಡ್ಮೇಲೆ ಯಾವ ರೀತಿ ಸೀರೆಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಈಗ ಚೈನ್ ಥರ ಹಾಕೋದಕ್ಕೆ ಸೇಮ್ ಅದಕ್ಕೇನು ದಾರ ಇದೆಯೋ ಆರೆಳೆ ಅದನ್ನೇ ತೊಗೊಂಡಿದ್ದೀನಿ. ನೀಡಲ್ನ ಹಾಕಿಬಿಟ್ಟು ಪಲ್ಲುಗೆ ದಾರನ ಎಳ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕನ್ನು ಹಾಕಿದ ಮೇಲೆ ಫ್ರೆಂಡ್ಸ್, ನಿಮಗೆ ಏನಾದರೂ ಇನ್ನೂ ಸ್ವಲ್ಪ ಕ್ರೋಶಲ್ಲಿ ಹೆವಿ ವರ್ಕ್ ಬೇಕು ಅಂತಂದರೆ ನೀವು ತ್ರಿಬಲ್ ಕ್ರೋಶೆ ಕಂಬ ಹಾಕ್ಕೊಂಡು ಒಂದು ರೀತಿ ಬಾರ್ಡರ್ ಥರ ಹಾಕ್ತಾರೆ ನೋಡಿ, ಅದು ಸುಮಾರು ಜನಕ್ಕೆ ಐಡಿಯಾ ಇರುತ್ತೆ, ಆ ರೀತಿ ಕೂಡ ಹಾಕೋಬೋದು. ಬಟ್ ನಾನು ಇಲ್ಲಿ ಚೈನ್ಗಳು ಹಾಕ್ತಾ ಇದ್ದೀನಿ, ಯಾಕಂದರೆ ಒಂದು ಲೈನ್ ಹೈಲೈಟ್ ಆಗಿ ಕಾಣಲಿ ಅಂತಗೋಸ್ಕರ. ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡಿಕೊಂಡು ಈ 3 ಚೈನ್ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಸೇಮ್ 3 ಚೈನ್, ಮತ್ತು ಲಾಕ್, ಮತ್ತು 3 ಚೈನ ಹಾಕ್ಕೊತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಈ ರೀತಿ 3 ಚೈನ್ಗಳನ್ನ ಹಾಕ್ಕೊಂಡು ಹೋಗ್ಬಿಟ್ಟು ಅಟ್ಯಾಚ್ ಮಾಡಿಕೊಂಡ್ರೆ ಡಿಸೈನ್ ಕಂಪ್ಲೀಟಾಗಿ ಮುಗಿದೋಗುತ್ತೆ. ಯಾಕೆ ಇದು ಎಕ್ಸ್ಟ್ರಾ 3 ಚೈನಪ್ಪ ಅಂತಂದರೆ, ಡೈರೆಕ್ಟಾಗಿ ಪಲ್ಲುಗೆ ಲಾಕ್ ಹಾಕೋಕ್ಕಿಂತ ಈ ರೀತಿ ಚೈನ್ಸ್ಗಳನ್ನ ಹಾಕ್ಕೊಂಡು ಚೈನ್ ಮೇಲೆ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ಒಂದು ಚೆನ್ನಾಗಿ ಬರುತ್ತೆ, ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಡೈರೆಕ್ಟಾಗಿ ಪಲ್ಲುಗೆ ನಾವು ಹಾಕಿ ಸ್ವಲ್ಪ ಗಂಟು ಹಾಕಬೇಕಾದ್ರೆ ಈ ಥರ ಎಳಿತೀವಲ್ವ, ಆವಾಗ ಸ್ವಲ್ಪ ಸೀರೆ ಸುಕ್ ಬರುವಂಥ ಒಂದು ಚಾನ್ಸಸ್ ಇರುತ್ತೆ. ಹಂಗಾಗಿ ಆದಷ್ಟು ಸ್ವಲ್ಪ ಈ ರೀತಿ ಚೈನ್ ಹಾಕ್ಕೊಂಡು ಹಾಕಿದರೆ ಒಂದು ಲೈನು ಆಪೋಸಿಟ್ ಕಲರ್ ದಾರನೂ ಕಾಣಿಸುತ್ತೆ ವರ್ಕ್ ಮಾಡಿದಿರೋದು, ಹಾಗೆ ನಮಗೆ ಇನ್ನೂ ನಾಟ್ ಹಾಕ್ಕೊಳ್ಳೋಕ್ಕೆ, ಯಾಕೆ ಗಂಟು ಹಾಕೋದಕ್ಕೆ ಟೈಟಾಗಿ ಎಳ್ಕೊಳ್ಳೋಕ್ಕೂ ಕೂಡ ಗ್ರಿಪ್ ಸಿಗುತ್ತೆ. ಅದ್ರಗೋಸ್ಕರ ಈ ಒಂದು ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ನೋಡಿ ಈ ರೀತಿ ಚೈನ್ಗಳನ್ನ ನೀವು ಹಾಕ್ಕೋಬೇಕು. ಸೊ ಈ ಥರ ಚೈನ್ಗಳನ್ನ ಹಾಕಿದ ಮೇಲೆ ನೋಡಿ, ಈಗ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಒಂದು ಅಟ್ಯಾಚ್ ಮಾಡಿದ್ದೀನಿ, ಅದು ಯಾವ ರೀತಿ ಎಷ್ಟು ಗ್ಯಾಪಲ್ಲಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಇದಕ್ಕೆ ಸೇಮ್ ಕಾಟನ್ ಥ್ರೆಡ್ಡು 4 ಎಳೆ ದಾರನ ತೊಗೊಂಡಿದ್ದೀನಿ. ಇಲ್ಲಿ ನಾಟ್ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ಮಾಲ್ ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಫಸ್ಟು ಇದನ್ನು ಹಾಕಿದ ಮೇಲೆ ನೋಡಿ, ಈಗ ಕ್ಯಾಪ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ನಾವು ರೆಡಿ ಮಾಡ್ಕೊಂಡಿರೋಂಥ ಇದೇನು ಕ್ಯಾಪ್ ಏನಿದೆಯಲ್ಲ ಜುಮ್ಕಿದು, ಇದು ಕೂಡ ಇದರೊಳಗಡೆ ಪೋಣಿಸ್ಕೊಂಡ್ಬಿಟ್ಟು ಈಗ ಬಿಗ್ ಸೈಜ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ಸ್ವಲ್ಪ ಮೆಜರ್ಮೆಂಟ್ ನೋಡ್ಕೊಳ್ಳಿ, ಕರೆಕ್ಟಾಗಿ ಇದ್ರ ಮೇಲೆ ಅದು ಕುತ್ಕೋಬೇಕು. ಆ ಥರ ಒಂದು ಇರುವಂಥ ಬೀಡ್ಸ್ನ ತೊಗೊಳ್ಳಿ. ಇದ್ರ ಬದಲು ನಿಮ್ಗೆ ಇಷ್ಟವಾದಂಥ ಕಲರ್ ಬೀಡ್ಸ್ಗಳು ಸಿಗುತ್ತೆ ಮಾರ್ಕೆಟಲ್ಲಿ, ಆಪ್ಷನ್ ತುಂಬ ಇದೆ. ನಿಮಗೆ ಯಾವ ಥರ ಬೀಡ್ಸ್ ಇಷ್ಟ ಆಗುತ್ತೋ ಆ ಒಂದು ಬೀಡ್ಸಲ್ಲಿ ಒಂದು ಮೇಲೆ ಒಂದು ಬಿಗ್ ಬೀಡ್ಸ್ನ ಹಾಕಬೇಕು. ಮತ್ತು ಒಂದು ಸೇಮ್ ಕೆಳಗಡೆ ಏನು ಬೀಡ್ಸ್ ಹಾಕಿದ್ದೀವಲ್ವ ಅದೇ ಒಂದು ಗೋಲ್ಡ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಈ ರೀತಿ ಪೋಣಿಸ್ಕೊಂಡ್ಮೇಲೆ ಕೆಳಗಡೆ ಇರುವಂಥ ಎಕ್ಸ್ಟ್ರಾ ಗಂಟು ದಾರ ಏನು ಕಾಣಿಸ್ತಾ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ನೋಡಿ ಈ ರೀತಿ ಹಾಕಿದ ಮೇಲೆ ಇದನ್ನು ನಾನಿಲ್ಲಿ ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. ಚೈನ್ಸ್ ಹಾಕ್ಕೊಳ್ಳೋದ್ರಿಂದ ಕೌಂಟ್ ಕೂಡ ಕರೆಕ್ಟಾಗಿ ಸಿಗುತ್ತೆ. ನಾನು ಬಂದು 1 2 3 4 ಚೈನ್ನ ಗ್ಯಾಪ್ ಕೊಟ್ಬಿಟ್ಟು ಇಲ್ಲಿ ಲಾಕ್ ಏನು ಮಾಡಿರ್ತೀವಲ್ವ ಆ ಗ್ಯಾಪಲ್ಲಿ ನೀಡಲ್ನ ಹಾಕಿಬಿಟ್ಟು ಸೂಜಿನ ಈ ಒಂದು ಜುಮ್ಕಿನ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ಥರ. ಸೊ ಈ ರೀತಿ ಟೈಟಾಗಿ ಇಟ್ಕೊಂಡು ನೋಡ್ಕೊಂಡ್ಬಿಟ್ಟು ಫಸ್ಟ್ ಕೂತ್ಕೊಂಡಿಲ್ಲ ನೋಡಿಕೊಂಡು ಆಮೇಲೆ ಗಂಟನ್ನು ಹಾಕ್ಕೋಬೇಕು. ಒಂದು 2 ರಿಂದ 3 ಸತಿ ಅಥವಾ 1-2 ನಾಟ್ ಹಾಕೋದು ಗೊತ್ತಿರುತ್ತೆ. ಸ್ವಲ್ಪ ಟೈಟಾಗಿ ಗಂಟನ್ನು ಹಾಕ್ಕೊಂಬಿಡಿ. ಸೊ ಈ ರೀತಿ ಗಂಟು ಹಾಕಿದ ಮೇಲೆ ದಾರನ ಕಟ್ ಮಾಡ್ಕೊಳ್ಳೋಣ.
ಸೊ ಈ ರೀತಿಯಾಗಿ ಎಲ್ಲವನ್ನು ನಿಮಗೆ ಹತ್ತಿರ ಅಥವಾ ದೂರ ನೋಡ್ಕೊಂಬಿಟ್ಟು ಅಟ್ಯಾಚ್ ಮಾಡ್ಕೊಂಬಿಟ್ರೆ ಸೊ ಕಂಪ್ಲೀಟಾಗಿ ನೋಡಿ ಈ ರೀತಿ ಬರುತ್ತೆ. ಅದು ತುಂಬ ಬಿಗ್ ಸೈಜಲ್ಲಿ ಬಂತು, ಇದು ಸ್ಮಾಲ್ ಸೈಜಲ್ಲಿ ಬರುತ್ತೆ. ಸಿಂಗಲ್ ಕೆಳಗಡೆ ಮಾತ್ರ ಕ್ಯಾಪ್ನ ರೆಡಿ ಮಾಡಿಕೊಂಡು ಈ ರೀತಿ ಕೂಡ ಹಾಕೋಬೋದು. ಸೊ ಫ್ಯಾನ್ಸಿ ಸೀರೆಗೂ ಕೂಡ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಇವತ್ತು ಕೂಡ ಒಂದು ಲೈಟ್ ವೇಟ್ ಆಗಿರೋಂಥ ಫ್ಯಾನ್ಸಿ ಸೀರೆಗೆ ಹಾಕಿದ್ದೀನಿ, ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಹಾಕಿದ್ದೀನಿ. ನೀವೇನಾದರೂ ಸೀರೆ ಹಾಕೊಳ್ಳೋದಿದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ. ಸೊ ಈ ಒಂದು ಮೆಜರ್ಮೆಂಟ್ಗೆ ಹಾಕೊಳ್ಳೋದ್ರೆ ಒಂದು 20ಇಂದ 22 ಪೀಸಸ್ಗಳನ್ನ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಈ ಥರ ಹತ್ತಿರ ಇರೋ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಹತ್ತಿರದಲ್ಲಿ ಹಾಕ್ಕೊಂಡ್ರೆ ಸೀರೆಗೆ ಕಂಪ್ಲೀಟಾಗಿ ಒಂದು ಲುಕ್ ಅನ್ನೋದು ಕಾಣಿಸುತ್ತೆ. ನೋಡಿ ಈ ರೀತಿ ಬರುತ್ತೆ. ಸೊ ನಾರ್ಮಲಾಗಿ ಎಲ್ಲ ಕ್ರೋಶೆ ಹಾಕ್ಕೊಂಡು ಬೋರ್ ಆಗಿದ್ರೆ ಈ ಒಂದು ಡಿಸೈನ್ ಕೂಡ ನೀವು ಟ್ರೈ ಮಾಡಿ. ಸೊ ಅದು ಸ್ವಲ್ಪ ಬಿಗ್ ಸೈಜಲ್ಲಿ ತೋರಿಸಿದೆ, ಇದು ಒಂದು ಸ್ಮಾಲ್ ಸೈಜಲ್ಲಿ ತೋರಿಸಿದ್ದೀನಿ. ಡಿಫ್ರೆಂಟ್ ಆಗಿದೆ, ಖಂಡಿತವಾಗ್ಲೂ ಒಂದ್ಸತಿ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ. ನಾನು ಇನ್ನೂ ಒಂದು ಕೂಡ ತೋರಿಸ್ತೀನಿ ನೋಡಿ. ಇದಕ್ಕೆ ಬೀಡ್ಸನ್ನ ಹಾಕಿಲ್ಲ, ಸೊ ಇಲ್ಲಿ ಇದಕ್ಕೆ ಒಂದು ಸರಿ ಬೀಡ್ಸನ್ನ ಹಾಕಿದ್ದೀನಿ. ಇದು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬೀಡ್ಸ್ಗಳ ಹಾಕೋಬೇಕಂದ್ರೆ ಈ ರೀತಿ ಲುಕ್ ಅನ್ನೋದು ಬರುತ್ತೆ. ಇದು ನಿಮ್ಮ ಚಾಯ್ಸ್ ನೋಡಿ. ಯಾರೆಲ್ಲ ಮಣಿ ಇಷ್ಟಪಡಲ್ಲ ಜಾಸ್ತಿ, ಈ ರೀತಿ ಪ್ಲೇನಾಗಿ ಹಾಕ್ಕೊಳ್ಳಿ. ಸ್ವಲ್ಪ ನಮಗೆ ಗ್ರ್ಯಾಂಡಾಗಿ ಬೇಕು ಅನ್ನೋರಾಗಿದ್ದರೆ ಸೊ ಕೆಳಗಡೆ ನಾನು ಏನು ವರ್ಕ್ ಮಾಡಿದ್ದೀನಲ್ಲ ಅಲ್ಲಿ ನೀವು ಒಂದೊಂದು ಬೀಡ್ಸ್ಗಳನ್ನ ಹಾಕಿಬಿಟ್ಟು ವರ್ಕ್ ಮಾಡಿಕೊಂಡು ಜುಮ್ಕಿನ ರೆಡಿ ಮಾಡ್ಕೋಬೋದು. ಇದು ಕೂಡ ಚೆನ್ನಾಗಿ ಬರುತ್ತೆ. ಈ ರೀತಿ ಎಲ್ಲವನ್ನು ಮತ್ತೆ ನೀವು ಬೀಡ್ಸ್ ಹಾಕಿರುವಂಥದ್ದನ್ನು ಕೂಡ ಅಟ್ಯಾಚ್ ಮಾಡಿಕೊಂಡಾಗ ಸೊ ಇದಕ್ಕೂ ಅದಕ್ಕೂ ನಾಟ್ ಆಫ್ ಡಿಫ್ರೆಂಟ್ ಇದೆ. ಬಟ್ ಡಿಸೆಂಟ್ ಲುಕ್ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಹೆವಿಯಾಗಿ ಗ್ರ್ಯಾಂಡ್ ಬ್ರೈಡಲ್ ಲುಕ್ ಬೇಕು ಅಂದರೆ ಈ ಥರ ಬೀಡ್ಗಳನ್ನ ಆ್ಯಡ್ ಮಾಡಿಕೊಂಡು ಕೂಡ ನೀವು ಟ್ರೈ ಮಾಡ್ಕೊಬೋದು. ತುಂಬಾ ಚೆನ್ನಾಗಿ ಬರುತ್ತೆ, ಖಂಡಿತವಾಗ್ಲೂ ಅನಿಸುತ್ತೆ, ಟ್ರೈ ಮಾಡಿ. ಕಂಪ್ಲೀಟ್ ಲುಕ್ ನೋಡಿ ಈ ರೀತಿ ಇದೆ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು 500ಇಂದ 600ವರೆಗೂ ಚಾರ್ಜಸನ್ನು ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇದು ಫಸ್ಟ್ ನಾನು ಜುಮ್ಕಿ ತೋರಿಸಿರುವಂಥ ಪ್ಯಾಟರ್ನು. ಸೊ ಇದಕ್ಕೂ ವ್ಯತ್ಯಾಸ ತುಂಬಾ ಇದೆ. ಇದು ಸ್ವಲ್ಪ ಬಿಗ್ ಸೈಜಲ್ಲಿ ಫುಲ್ ಹೆವಿ ಗ್ರ್ಯಾಂಡ್ ಲುಕ್ ಬರುತ್ತೆ, ಇದು ಸ್ವಲ್ಪ ಕಡಿಮೆ ಬರುತ್ತೆ. ಸೊ ನಿಮಗೆ ಈ ಥರ ಇಷ್ಟ ಆಗಿದ್ರೆ ಇದ್ರದ್ದು ಆಲ್ರೆಡಿ ವಿಡಿಯೋ ಇದೆ, ಇದನ್ನು ನೋಡಿಕೊಂಡು ಚೆಕ್ ಮಾಡಿಕೊಂಡು ಇದನ್ನು ಕೂಡ ನೀವು ಅಟ್ಯಾಚ್ ಮಾಡಿಕೊಂಡು ಸೀರೆ ಕಂಪ್ಲೀಟಾಗಿ ಹಾಕ್ಕೋಬೋದು. ಬೇಡ ನಿಮಗೆ ಇಷ್ಟೇ ಸಾಕಪ್ಪ, ಜಾಸ್ತಿ ವರ್ಕ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ಈ ರೀತಿ ಕೂಡ ನೀವು ಟ್ರೈ ಮಾಡ್ಕೋಬೋದು. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.